ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ಮತ್ತು ರಂಜಾನ್ ಹಬ್ಬದ ಶುಭಾಶಯ. ಇಲ್ಲಿ ಇವತ್ತು ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ನಮಾಜ್ಗೆ ಎಲ್ಲ ಮುಸಲ್ಮಾನರು ಗುಂಡ್ಲುಪೇಟೆಯಲ್ಲಿ ಸೇರಿದ್ದೀವಿ. ಈ ಉದ್ದೇಶಪ್ಪ ಏನಪ್ಪ ಅಂತಂದರೆ ದೇವರಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ, ಎಲ್ಲರಲ್ಲೂ ಶಾಂತಿ, ಸೌಹಾರ್ದತೆ, ಪ್ರೀತಿ, ವಿಶ್ವಾಸ, ಮಾನವತೆ ಎಂಬತಕ್ಕಂಥದ್ದು ಬೆಳೀಲಿ, ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ನಾವೆಲ್ಲರೂ ಒಂದು ಅನ್ನತಕ್ಕಂಥ ಮಾತನ್ನು ಸಾರಲಿಕ್ಕೋಸ್ಕರವಾಗಿ ನಮ್ಮ ದೇಶದಲ್ಲಿ ಈಗ ಎಷ್ಟು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗಿದೆ. ಜಾತಿವಾದ ಎಲ್ಲೆಲ್ಲೂ ಹಿಂದೂ, ಮುಸ್ಲಿಮು, ಕ್ರಿಶ್ಚಿಯನ್ನು ಅಂಥೇಳಿ ಮಾನವರನ್ನು ಡಿವೈಡ್ ಮಾಡಿ ಮಾನವರನ್ನು ಶೋಷಣೆ ಮಾಡತಕ್ಕಂಥದ್ದು ನಡೀತಾ ಇದೆ. ಇದು ಆಗಬಾರ್ದು, ಇದು ಸಲ್ಲಬಾರ್ದು. ಎಲ್ಲರೂ ಮಾನವರು ಒಂದು ಅನ್ನತಕ್ಕಂಥ ಪ್ರವಾದಿ ಮೊಹಮ್ಮದರು ಏನು ಹೇಳಿದರು, ಎಲ್ಲರೂ ಮಾನವರೇ ಅಂಥೇಳಿ ಅದನ್ನು ಸಾರಲಿಕ್ಕೋಸ್ಕರವಾಗಿ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ. ಅಲ್ಲಾಹು ಅಕ್ಬರ್ ಎಂಬತಕ್ಕಂಥ ಒಂದನ್ನು ನಾವು ಹೇಳ್ತಾ ಇದ್ದೀವಿ. ದೇವರು ದೊಡ್ಡವನು, ಎಲ್ಲರಿಗೂ ಭಗವಂತನೇ ಎಲ್ಲಕ್ಕಿಂತ ದೊಡ್ಡವನು, ನಾವೆಲ್ಲ ಅವರ ಮಕ್ಕಳುಗಳು, ನಾವೆಲ್ಲರೂ ಒಂದು ಎಂಬತಕ್ಕಂಥದ್ದನ್ನು ಸಾರಲಿಕ್ಕೆ ಇಲ್ಲಿ ಸೇರಿದ್ದೇವೆ. ಇನ್ನು ಮುಂದೆ ಹಿಂದೂ ಮುಸ್ಲಿಂ ಬಾಯಿ ಅನ್ನತಕ್ಕಂಥ ಒಂದು ವಿಚಾರವನ್ನು ಮಾಡಿಕೊಂಡು ಭಾರತ ದೇಶದಲ್ಲಿರ್ತಕ್ಕಂಥ ತೊಂದರೆಗಳಾದ ಬಡತನ, ನಿರುದ್ಯೋಗ ಮತ್ತು ಮುಂತಾದ ಅಸಹಾಯಕತೆಗಳ ವಿರುದ್ಧ ಹೋರಾಟ ಮಾಡಲಿಕ್ಕೆ ನಾವೆಲ್ಲರ ಒಂದಾಗಬೇಕು ಅಂತ ಹೇಳಿ ತಮ್ಮೆಲ್ಲ ಭಾರತದ ಜನತೆಯಲ್ಲಿ ಈ ಮೂಲಕ ನಾನು ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಭಾರತಾಂಬ. ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ 30 ದಿನದ ಉಪವಾಸಗಳ ನಂತರ ಇಂದು ಎಲ್ಲ ಗುಂಡ್ಲುಪೇಟೆಯ ಮುಸ್ಲಿಂ ಬಾಂಧವರು ಈದ್ಗಾ ಮೈದಾನದಲ್ಲಿ ಶಾಂತಿ ಸೌಹಾರ್ದತೆಯಿಂದ ನಮಾಜ್ ಪ್ರಾರ್ಥನೆಯನ್ನು ಮಾಡಲು ಸೇರಿದ್ದೇವೆ. ನಮ್ಮ ಈ ಶಾಂತಿ ಮತ್ತು ದಾನ ಧರ್ಮವನ್ನು ಮಾಡುವ ಹಬ್ಬವಾಗಿದೆ. ಇದರಿಂದ ನಾವು ನಮ್ಮ 30 ದಿನದ ಉಪವಾಸ ವ್ರತವನ್ನು ಮುಗಿಸಿ ಇಂದು ಈದ್ಗಾ ಮೈದಾನದಲ್ಲಿ ಸೇರಿದ್ದೇವೆ. ಇಂದಿನ ದೇಶದ ಬೆಳವಣಿಗೆಯಲ್ಲಿ ಕೋಮು ಮತ್ತು ಜಾತಿ ಇವೆಲ್ಲವನ್ನು ಬಿಟ್ಟು ನಾವಿಂದು ಎಲ್ಲ ಸೌಹಾರ್ದಯುತವಾಗಿ ಇವತ್ತು ಇಲ್ಲಿ ಸೇರಿದ್ದೇವೆ. ನಾಡಿನ ಎಲ್ಲ ಜನತೆಗೆ ರಂಜಾನ್ ಹಬ್ಬದ ಶುಭಾಶಯಗಳು. ನೋಡಿ, ಈ ತಿಂಗಳು ರಂಜಾನು ಎಲ್ಲರೂ ಈ ಸುಳ ಬಿಸಿಲಲ್ಲಿ ಉಪವಾಸ ಮಾಡಿ ನಾವು ಇವತ್ತು ಹಬ್ಬ ಆಚರಿಸ್ತಾ ಇದ್ದೇವೆ. ಈ ಭಾರತ ದೇಶದ ಸಾರ್ವಭೌಮ ಸಮನ್ವಯತೆ ಎಲ್ಲ ಜನಾಂಗದವ್ರಿಗೂ ಸೇರಿಸ್ಕೊಂಡು ಇವತ್ತು ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ನು ಎಲ್ಲರೂ ಬಂದಿದ್ದಾರೆ ಇವತ್ತು ಹಬ್ಬಕ್ಕೆ. ಆದರೆ ನಾವೆಲ್ಲ ಒಂದು ಅಂತ ಹೇಳ್ತಾ ಈ ಹಬ್ಬದ ಮುಖಾಂತರ ಹೇಳ್ತಾ ನನ್ನ ಈ ಮಾತಾಡಿಸ್ತೀನಿ.